ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವತ್ಯ ತಪಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ ನ ಶಬ್ದಾಬ್ಧೌ ಗಾಢಾ ನ ಶರಿಗಮಚರ್ಚಾ ಸುಚತುರಾ ನ ನ್ಯಾಯೇ ಪ್ರೌಢಾ ನ ಶವಿವಯಂ ಪರಂ ಶ್ರೀಮದ್ಪೂರ್ಣ ಗುರುಕಾರುಣ್ಯ ಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ತಂತೋಪಿ ಮಹತಾಂ. ಬಂತ ಕರೆಂಟ್? ಇಲ್ಲ. ನಾರಾಯಣಂ ನಿಖಿಲ ಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋರ್ಮ ಜಿಜ್ಞಾಸಾ ಓಂ. ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಮುಪಾಸೇ ಪ್ರಿಯಃ ಪತಿಂ. ಈಗ ಇಂಥ ಮಾತುಗಳನ್ನೆಂದೂ ಕೂಡ ನಾವು ಇದ್ದಾಗ ತಗೊಳ್ಬಾರ್ದು. ಈಶೋ ಅನೀಶೋ ಜಗವೇನೀಶ ಅನೀಶ ಕೃಷ್ಣನಿಗೆ ಗೊತ್ತಾಗಲಿಲ್ಲ, ಅದಕ್ಕೆ ಓಡಿ ಹೋಗ್ಬಿಟ್ಟ, ಅಲ್ಲಿ ದ್ವಾರಕ್ಕೆ ಕಟ್ಟಿದ. ನೋಡಿ, ಈಶ ಅನೀಶನಾದ. ಈಗ ಅದಕ್ಕೆ ಅವರ ಕರೀತಾರೆ ರಣಛೋಡ್ರಾಯ್ ಅಂತ ಕರೀತಾರೆ. ರಣಛೋಡ್ರಾಯ್ ಅಂದ್ರೇನು? ಬಿದ್ದಬಿಟ್ಟು ಪರೀಕ್ಷೆ ಡ್ರಾಪ್ ತಗೊಂಡ ಪರೀಕ್ಷೆ ಹೆದರಿಬಿಟ್ಟು ಅಟೆಂಡ್ ಆಗದಿದ್ರೆ ಆಗ ಹಾಕಿ. ಆ್ಯಕ್ಚುಲಿ ದೋಷ ಅಲ್ಲ, ದೋಷದಂತೆ ಕಾಣೋ ಗುಣ. ಏನು ಗುಣ? ದ್ವಾರಕಾ ನಿರ್ಮಾಣ ಶಕ್ತಿ ತೋರಿಸ್ತಾನೆ ಅಲ್ಲಿ. ಯಾಕೆ ಅರ್ಥ ಮಾಡ್ಬೇಕು? ಓಡೋದು ಈ 17 ಸತ್ ಬಂದಿದ್ದಾನೆ, ಓಡೋಗಿಲ್ಲ, ಗೊತ್ತೋ ಏನರ್ಥ ಅದಕ್ಕೆ? ಪ್ರತಿ ಸತಿ ಓಡೋದು ಏನಾಗಬೇಕಾಗಿದ್ರೆ ಏನು ಓಡೋದೇ ಅಭ್ಯಾಸ ಅಂತ ಆಗಿಬಿಡೋದು. ಓಡಿಲ್ಲ, ಇದು ಓಡಿಸಿದ್ದಾರೆ, ಓಡಿಸಿದ್ದಾರೆ, ಈಗ ಓಡ್ತಾನೆ. ಕಾರಣ ಹೊಸ ಸೃಷ್ಟಿ ಮಾಡಕ್ಕೆ ಹೋಗಿರೋ ಹೊರತು ಯಾತಕ್ಕೆ ಹೊಂದಿಲ್ಲ, ಹೆದರಿ ಓಡಿದ್ದಲ್ಲ. ಅದಕ್ಕೆ ನೋಡೋದಕ್ಕೆ ಕಾಣಿಸುತ್ತೆ. ಈಶಃ ಅನೀಶ ಅಲ್ಲ, ಈಶನೇ. ಜಗನ್ಮಿಥ್ಯಾ ಹೇಳ್ತಾರೆ, ಸರಿಯಲ್ಲ. ದುಃಖಿ ಮುಕ್ತ, ಮುಕ್ತನಿಗೂ ದುಃಖ ಇದೆ ಅಂತಾರೆ, ಸರಿಯಲ್ಲ. ಮತ್ತು ಭೇದ ಇಲ್ಲ ಅಂತಾರೆ, ಅದು ಸರಿಯಲ್ಲ. ಇವೆಲ್ಲ ಪ್ರತಿಜ್ಞಾ ವ್ಯಾಘಾತ, ಸರ್ವದೋಷಾಧಿಕಾಧಿಕ. ಇವೆಲ್ಲ ಪ್ರತಿಜ್ಞಾ ವ್ಯಾಘಾತ ಅಂದ್ರೆ ಏನು? ಈಶ ಅಂದ್ರೆ ಸರ್ವ ಸಮರ್ಥ, ಅನೀಶ ಅಂದ್ರೆ ಕಾಂಟ್ರಡಿಕ್ಷನ್. ಅದು ಈಶನ ಅನೀಶ ಅಂತ ಕರೆದಾಗಲೇ ಏನಾಯ್ತು? ಮೂಕನನ್ನ ಮಾತಾಡದ ಅಂತ ಹೇಳಿದಾಗಲೇ ಕತೆ ಮುಗೀತು. ಜಗನ್ಮಿಥ್ಯ, ಸತ್ಯ ಅಂತ ಕಾಣಿಸ್ತಾ ಇದೆ. ಮಿಥ್ಯ ಅಂದ್ರೆ ಏನದು? ಪ್ರತ್ಯಕ್ಷ ವಿರೋಧ. ದುಃಖಿ ಮುಕ್ತ, ದುಃಖಿ ನೋಡ್ದ ಮುಕ್ತ ಅಂತ ಕರೆದ, ತಪ್ಪು. ಮುಕ್ತನೇ ದುಃಖಿ ಅಂತ ಕರೆದ, ಅದು ತಪ್ಪೆ. ಭಿದಾನಹಿ, ಅವರಿಗೂ ಜೀವನಿಗೂ ಮುಕ್ತರಿಗೂ ಭೇದ ಇಲ್ಲ ಅಂತ ಕೇಳಿದ್ರೆ ಅದು ಸರಿಯಲ್ಲ. ಇತಿ ಪ್ರತಿಜ್ಞಾ ವ್ಯಾಘಾತ ಸರ್ವದೋಷಾಧಿಕಾಧಿಕ. ಪ್ರತಿಜ್ಞಾ ದೋಷ, ಆಮೇಲೆ ಹೇತು ದೋಷ, ದೃಷ್ಟಾಂತ ದೋಷ ಎಲ್ಲ ಇದೆ. ಮೂರರಲ್ಲಿ ಭಾರಿ ದೊಡ್ಡ ದೋಷ ಯಾವುದು? ಯಾತಕ್ಕೆ? ಹೇಳ್ತಿರ್ಲಿಕ್ಕೆ ಗೊತ್ತಾಗುತ್ತೆ, ಬಾಯಿ ಬಿಡ್ತಿರ್ಲಿಕ್ಕೆ ವ್ಯಾಘಾತ ಕಂಡು ಬಿಡತ್ತೆ. ಆದ್ರಿಂದ ಸರ್ವ ದೋಷಾಧಿಕಾಧಿಕ. ಅವನು ಹೇತು ಕೊಡೋವರೆಗೂ ಹೋದ ಅಂದ್ರೆ ಸ್ವಲ್ಪ ಬುದ್ಧಿ ಉಪಯೋಗಿಸಿದ್ದಾರೆ ಕೊನೆ ಪಕ್ಷ ಅಂತ ಅರ್ಥ. ಇವರೆಂಥವ್ರು ಇವ್ರು ಮೂಕ ಮಾತಾಡ್ತಾರೆ ಅಂದ್ರೆ ದಡ್ಡ, ಇವನು ಆಬ್ವಿಯಸ್, ಅವನು ಮಾತಾಡೋದಲ್ಲ, ಇವ್ನು ಮಾತಾಡ್ತಿರೋದು ತಪ್ಪು ಅಂತ ಕಳಿಸಿಬಿಡ್ತಾರೆ. ಅದಕ್ಕೆ ಸರ್ವ ದೋಷಾಧಿಕಾಧಿಕ. ಏರ್ಫೋರ್ ಜೀವೇಶ ಅಭೇದ ಹೇಳ್ತೀವಿ ಅಂತ ಹೇಳ್ತಾರಲ್ಲ, ಅಲ್ಲೇನೇ ದೋಷ ಬಂದೋಯ್ತು. ಗೊತ್ತಾಯ್ತು? ಅನೀಶನನ್ನ ಈಶ ಅನ್ನೋದು, ಈಶನನ್ನ ಅನೀಶ ಅಂತ ಕರೆಯೋದು, ಅದು ಹೇಗೆ ಸಾಧ್ಯ? ಸಾಧ್ಯ ಇಲ್ಲೇ ಇಲ್ಲ. ಇತಿ ಪ್ರತಿಜ್ಞಾ ವ್ಯಾಘಾತಃ. ಮುಕ್ತನಿಗೆ ಸುಖ ಇಲ್ಲ ಅಂತ ಹೇಳಿದ್ರೆ ಇಷ್ಟು ಕಷ್ಟ ಸಾಧನೆ ಮಾಡಿ ಮುಕ್ತಿ ತಗೋಂತ ಯಾಕೆ ಹೇಳ್ತಿದ್ರು? ಹಾಗಿದ್ರೆ ಇಷ್ಟೆಲ್ಲ ಸಾಧನೆ ಮಾಡಿ ಮುಕ್ತಿ ಹೋಗು ಅಂತ ಹೇಳಿದ ಮೇಲೆ ಅದು ಇದಕ್ಕಿಂತ ಬೆಟರ್ ಇರ್ಬೇಕಾ, ಕಡಿಮೆ ಇರಬೇಕು? ಬೆಟರ್ ಇರಲೇಬೇಕು ತಾನೆ. ಆದ್ರಿಂದ ಅದು ವ್ಯಾಘಾತ. ನಮ್ಮ ಮುಕ್ತಿಯಲ್ಲಿ ಸುಖ ಇಲ್ಲ ಅಂತ ಯಾರು ಹೇಳ್ತಾರೋ ಅವರು ಮುಕ್ತಿ ಬಗ್ಗೆ ಗೊತ್ತೇ ಇಲ್ಲ ಅವರಿಗೆ. ಅಂತ ಮುಕ್ತಿ ಹೇಳಿದರೆ ಜನ ಕೇಳೋದು ಸಾಧ್ಯನೂ ಇಲ್ಲ. ಇನ್ಫ್ಯಾಕ್ಟ್ ಮುಕ್ತಿ ಬಗ್ಗೆ ಜನಕ್ಕೆ ವಿರಕ್ತಿ ಬರ್ಲಿಕ್ಕೆ ಕಾರಣ ತಪ್ಪು ಮುಕ್ತಿ ಕೇಳಿ ಇಂಥ ಮುಕ್ತಿ ನಮಗೆ ಬೇಡ ಅನ್ಕೊಂಡ್ಬಿಟ್ರು. ಕೊನೆಗೆ ನೀವೇ ಇಟ್ಕೊಳ್ಳಿ, ನಮಗೆ ಬೇಡ ಅಂತ ಹೇಳ್ತಾರೆ, ನೀವೇ ಇಟ್ಕೊಳ್ಳಿ, ಹಾಗಾಯ್ತು. ದ್ವಿವಿಧೋ ಹಿ ಪ್ರತಿಜ್ಞಾ ವಿರೋಧ. ಮತ್ತೆ ಕ್ಲಾರಿಟಿ. ಪ್ರಮಾಣ ಸ್ವರೂಪ ವಾಕ್ಯ ವಿರೋಧ ಭೇದ. ಪ್ರತಿಜ್ಞಾ ವಿರೋಧ ಎರಡು ವಿಧ. ಒಂದು ಪ್ರಮಾಣ ಸ್ವವಾಕ್ಯ ವಿರೋಧ ಭೇದ. ಪ್ರಮಾಣ ವಿರೋಧ ಒಂದು, ಸ್ವವಾಕ್ಯ ವಿರೋಧ ಒಂದು. ಪ್ರಮಾಣ ವಿರೋಧ ಅಂದರೆ ಬೆಂಕಿ ತಣ್ಣಗಿದೆ, ಏನದು? ಪ್ರಮಾಣಕ್ಕೆ ವಿರುದ್ಧ, ಕೆಲವು ವಾಕ್ಯಕ್ಕೆ ವಿರುದ್ಧ. ನೋಡಿ, ವಾದ ಮೇಲೆ ನ್ಯಾಯಗೆ ಬೇಕಾಗಿಲ್ಲ, ವಾದ ಹೇಗಾಗುತ್ತೆ ಹಾಗಿದ್ರೆ? ಅದಕ್ಕೆ ಸನ್ಯಾಯ ವಿರೋಧ. ಅದೆಲ್ಲ ಹೇಳು. ಪ್ರಮಾಣ ಇಲ್ಲದೆ ವಿಚಾರ ಮಾಡ್ತೀನಿ, ಇವೆಲ್ಲ ಬೇರೆ. ಪ್ರಮಾಣ ಇದ್ದು ವಿರೋಧ ಮಾಡೋದು ಬೇರೆ, ನಿರ್ಣಯಕ್ಕೆ ಪ್ರಮಾಣನೇ ಬೇಕಿಲ್ಲ ಅಂಬೋದು ಬೇರೆ. ಅದಕ್ಕೆ ಸ್ವವಚನ ವಿರೋಧ, ಸನ್ಯಾಯ ವಿರೋಧ ಎಲ್ಲ ಸೇರುತ್ತೆ. ತತ್ರ ಈಶೋ ಅನೀಶೋ ದುಃಖಿ ಮುಕ್ತ ಇತಿ ಸ್ವವಾಕ್ಯ ವಿರೋಧಸ್ಯ ಉದಾಹರಣತ್ವ. ಸ್ವವಾಕ್ಯಕ್ಕೆ ವಿರುದ್ಧ ಈಶ ಅಂತ ಕರೆಯೋದು, ಅನೀಶ ಅಂತ ಹೇಳೋದು. ಅಷ್ಟ್ಲಾಸ್ ಆರೋಗ್ಯ ಚೆನ್ನಾಗಿದೆ, ಬರೀ ಕ್ಷಯರೋಗ ಅಷ್ಟೇ, ಇನ್ನೇನಿಲ್ಲ. ಬರೀ ಕ್ಷಯರೋಗ ವಾಸಿ ಆಗಲ್ಲ ಅಂತ ಹೇಳಿದ್ದಾರೆ, ಅದು ಬೇರೆ.
ಭಾರಿ ಅದರ್ವೈಸ್ ವೆರಿ ಹ್ಯಾಪಿ, ಅದರ್ವೈಸ್ ವೆರಿ ಫುಲ್ ಹೆಲ್ತಿ ಅಂತ, ಅದು ಅದರ್ವೈಸ್ ಫುಲ್ ಹೆಲ್ತಿ. ಅವ್ರಿಗೆ ಪ್ರಾಣ ಒಂದಿಲ್ಲ, ಅದರ್ವೈಸ್ ಇದು ಓಕೆ. ಏನರ್ಥ ಓಕೆ? ಅವನು ಡೆಡ್ ಬಾಡಿಯಾಗಿ ಓಕೆ ಹೊರತಿದಲ್ಲ. ಇಂಥ ಮಾತುಗಳಿಗೆ ಅರ್ಥ ಇರೋದಿಲ್ಲ. ಜಗನ್ಮಿಥ್ಯಾಭಿಧಾನಹೀತಿ ಪ್ರಮಾಣ ವಿರೋಧಶ್ಚ. ಜಗತ್ತು ಮಿಥ್ಯಾ ಅಂತ ಹೇಳೋದು ಪ್ರತ್ಯಕ್ಷ ಪ್ರಮಾಣಕ್ಕೆ ವಿರುದ್ಧ, ಭೇದ ಇಲ್ಲ ಅನ್ನೋದು ಅನುಭವಕ್ಕೆ ವಿರುದ್ಧ. ನೋಡಿ, ಪ್ರಮಾಣ ವಿರುದ್ಧ ಬೇರೆ, ಇನ್ನೊಂದು ಯಾವುದು ಸ್ವವಾಕ್ಯಕ್ಕೆ ವಿರೋಧ ಬೇರೆ. ಎರಡು ದೋಷನೂ ಬರ್ತಾ ಇದೆ ಅವರಿಗೆ. ಇವೆಲ್ಲ ಪ್ರಮಾಣ ಪದ್ಧತಿ ಓದಿದ ಸ್ಪಷ್ಟ ಆಗುತ್ತೆ. ಅಲ್ಲಿ ವಿಷಯ ಹೇಳಿರ್ತಾರಲ್ಲ, ಅಪ್ಲಿಕೇಶನ್ ಕಾಣೋದ್ರಿಂದ ಕ್ಲಿಯರ್ ಸಿಗುತ್ತೆ. ಯದ್ವಾ ಈಶೋ ಅನೀಶೋ ದುಃಖಿ ಮುಕ್ತ ಐತಿ ಸ್ವವಾಕ್ಯ ವಿರೋಧೋದಾಹರಣ. ಈಶ ಅಂತ ಕರೆಯೋದು, ಅನೀಶ ಅಂತ ಕರೆಯೋದು. ದುಃಖಿ ಅನ್ನೋದು ಮುಕ್ತ ಅನ್ನೋದು, ಮುಕ್ತ ಅನ್ನೋದು ದುಃಖಿ ಅನ್ನೋದು. ಜಗನ್ ಮಿಥ್ಯಾ ಅನ್ನೋದು ನೋಡಿ, ಜಗತ್ತನ್ನು ನೋಡಿ ಇದು ಮುಖ್ಯ ನೋಡಿ. ಏನು ಮಿಥ್ಯಾ ನೀವು ನೋಡೋದು ಬಂತು? ಮಿಥ್ಯಾ ನೋಡ್ಲಿಕ್ಕಾಗತ್ತಾ? ನೋಡಿದ್ರೆ ಮಿಥ್ಯಾ ಆಗತ್ತಾ? ಅಲ್ಲ. ಜಗತ್ತೋ ಮಿಥ್ಯಾತ್ವೇ ತನ್ಯಾಯೇನ ಮಿಥ್ಯಾತ್ವಸ್ಯಾಪಿ ಮಿಥ್ಯಾತ್ವಾಪತ್ಯ ಸತ್ಯತ್ವ ಪ್ರಸಂಗಾತ್. ಹೋಗ್ಲಪ್ಪ, ನಾವು ಕೊನೆಗೆ ಹೇಳಿದ್ವಿ ಜಗನ್ ಮಿಥ್ಯಾ, ಹಾಳಾಗೋಗ್ಲಿ. ಜಗನ್ ಮಿಥ್ಯಾನ? ಹೌದು ಒಂದು ಗ್ಯಾರಂಟಿ. ಮಿಥ್ಯಾನ ಹೌದು ಅಂತ ಹೇಳಿದ. ಜಗನ್ ಮಿಥ್ಯಾವ ಸತ್ಯನ? ಮುಗಿತಲ್ಲ ಕಥೆ. ಬ್ರಹ್ಮ ಸತ್ಯ ಹೌದು, ಜಗನ್ ಮಿಥ್ಯಾತ್ವ ಸತ್ಯ ಆಯ್ತಲ್ಲ, ಹೋಯ್ತು ಕಥೆ ಅವ್ರು. ಆಯ್ತಾ? ಜಗನ್ ಮಿಥ್ಯಾತ್ವ ಸತ್ಯ ಅಂತ ಆಯ್ತಲ್ಲಪ್ಪ, ಏನು ಉಪಯೋಗ ಆಯ್ತು ನೀವೀಗ? ತನ್ಯಾಯೇನ ಮಿಥ್ಯಾತ್ವಸ್ಯಾಪಿ ಜಗಮಿಥ್ಯಾತ್ವಾಪತ್ಯ ಸತ್ಯತ್ವ ಪ್ರಸಂಗಾತ್. ಇಲ್ಲ ಅದು ಮಿಥ್ಯಾ ಅಂತ ತಕ್ಷಣ ಹಾಗೆ ಸತ್ಯ. ನಿನ್ನ ವಾಕ್ಯ ಜಗನ್ಮಿಥ್ಯಾ ಅನ್ನೋ ವಾಕ್ಯ ಸತ್ಯ ಅಲ್ಲ ಅಂದಮೇಲೆ ಮಿಥ್ಯಾ. ಸೊ ಜಗನ್ಮಿಥ್ಯಾ ಎಂಬ ವಾಕ್ಯ ಮಿಥ್ಯಾ ಏನರ್ಥ? ಸತ್ಯ. ಸುಳ್ಳಲ್ಲ ಅಂದ್ರೆ ಸತ್ಯ ಅಂತ ಆಯ್ತಲ್ಲ. ಈ ಕಡೆ ಹೋದ್ರು ಆ ಕಡೆ ಹೋದ್ರೆ ಕಷ್ಟ. ಭಿದಾನಹೀತಿ ಸ್ವಕ್ರಿಯಾ ವಿರೋಧಸ್ಯ ಅನಯ. ಭಿದಾನಹಿ ಅನ್ನೋದು ತನ್ನ ಕ್ರಿಯಾ. ನಿಮ್ಗೆ ಹೇಳ್ತೇನೆ ಕೇಳಿ, ನಿಮಗೂ ಭೇದ ಇಲ್ಲ. ನಿಮ್ಗೆ ಹೇಳ್ತೇನೆ ಕೇಳಿ ಎಂಬುದು ಏನರ್ಥ ಆಗಿದ್ರೆ? ಭೇದ ಇದ್ದು ತಾನೇ ಹೇಳ್ತಿರೋದು. ಅನಯಾಹಿ ಪ್ರತಿಜ್ಞಾಕ್ರಿಯೆಯ ಸಾಧ್ಯ ಧರ್ಮಿಣೋ ಭೇದಸ್ತಾವತ್ ಪ್ರಾಪ್ಯತೆ ಇತಿ. ಹೇಳೋನು ಕೇಳೋನು ಇತ್ತು ಮಾತುಗಳಲ್ಲಿ ಭೇದ ಇದ್ದೇ ಇದೆ. ಸರ್ವದೋಷೇಷು ಅಧಿಕಾಧಿಕೋ ಅತ್ಯಂತ ಅಧಿಕ ಸ್ಮೃತ್ಯುದಾಹರಣಸ್ಯ ಸಾಧ್ಯಮಾಹ ಅತಿಹೇಯಮಿತಿ. ಒಟ್ಟು ಕನ್ಕ್ಲೂಡ್ ಮಾಡ್ತಾನೆ ಈಗ. ಅತಿಹೇಯಂ ಅತೋಖಿಲೈ ಬಹುಷುರ್ಮತವಿದಂ ಜೀವೇಶಾಭೇದವಾದಿನ. ದೇರ್ಫೋರ್ ಜೀವೇಶಾಭೇದವಾದ ಮತ ಇದೆಯಲ್ಲ, ಅತ್ಯಂತ ಹೇಯವಾದ ಮತ ಇದು. ಕರೆಕ್ಟ್ ಆಯ್ತಿಲ್ಲ? ಹೇಗೆ ಹೇಳ್ತಾರೆ? ಇದಂ ಈಶಸ್ಯ ಅನೀಶತ್ವಂ ಇತ್ಯಾದಿ ಈಶತ್ವೇನ ಈಶಭೇದೇನ ಇತ್ಯಾದಿನ ಉಕ್ತೆ ಅರ್ಥೇ ಸ್ಮೃತಿಮಪ್ಯಾಹ ನಾಯುಕ್ತಮಿತಿ. ನಾಯುಕ್ತಂ ಈಶಿತು ಕಿಂಚಿತ್ ಈಶತ್ವ ಶಾವಿರೋಧೀಯತೆ. ಈಶ ಶಬ್ದಕ್ಕೆ ಅರ್ಥ ಏನು ಗೊತ್ತಾ? ದೇವ್ರು ಏನ್ ಮಾಡಬಲ್ಲ ಅನ್ನೋ ಮಾತು ಅರ್ಥ ಇಲ್ಲದ ಮಾತು. ಎಲ್ಲ ಮಾಡಕ್ ಬರುತ್ತೆ ಅಂಬಿದ್ರೆ ದೇವ್ರು ಅಂತ ಕರೆದಿರೋದು. ಈಶಾ ಅಂದ ತಕ್ಷಣ ಈ ಕ್ಯಾನ್ ಡೂ ಎನಿಥಿಂಗ್. ದೇವ್ರ ಅದು ಬೇರೆ ಆಯ್ತು. ನಾಯುಕ್ತಂ ಈಶಿತ ಕಿಂಚಿತ್ ಈಶತ್ವಸ್ಯ ಅವಿರೋಧೀಯತೆ ಯದೀಶತ್ವ ವಿರೋಧಿ ಸ್ಯಾತ್ ತದೇವ ಅಯುಕ್ತ ಮಂಜಸ. ಯಾವುದಕ್ಕೆ ಈಶತ್ವ ವಿರೋಧಕ್ಕೆ ತರುತ್ತೋ ಅದನ್ನ ಸುಳ್ಳು ಅನ್ಬೇಕೇ ಹೊರತು ಉಳಿದೆಲ್ಲ ದೇವರು ಮಾಡ್ತಾನೆ. ಈಶತ್ವಸ್ಯ ವಿರೋಧೇನ ಯೋಜಯಿತ್ವ ಅಖಿಲ ಪ್ರಮಾಹ. ಇದು ತುಂಬಾ ಜನ ಹೇಳೋದು ಹಾಗೆ, ಕೃಷ್ಣ ಪರಿಶುದ್ಧರಾದ ಬದುಕಿಸ್ಬಿಟ್ಟ, ಇದನ್ನ ಒಪ್ಪೋದಿಲ್ಲ. ಅದೇ ಬದುಕಕ್ಕೆ ಸಾಧ್ಯ. ಇಷ್ಟೇನಂತ ಹೇಳಿದ್ದಾನೆ? ಈಶ್ವರೋಹಂ, ನಾನು ಈಶ್ವರ, ಸರ್ವಭೂತಾನ ಹೃದ್ದೇಶ ಅರ್ಜುನ ತಿಷ್ಠ ಹೇಳಿದ್ದಾರೆ. ಕೃಷ್ಣ ನಮ್ಮಂತೆ ಆಗಿದ್ರೆ ಅದು ಆಗ್ತಿರ್ಲಿಲ್ಲ. ಎಂಬ ಒಂದೇ ಕಾರಣಕ್ಕೆ ಏನಾಯ್ತು ನನಗೆ? ಒಂದಲ್ಲ, ಗುರುಪುತ್ರ ಬಿಸಿಂಗ್ ತಂದು ಕೊಟ್ಟ, ದೇವಕ್ಕೆ ಮಕ್ಕಳನ್ನು ಬದುಕಿಸಿಕೊಟ್ಟ. ಇವಾಗ ಏನ್ ತೋರಿಸುತ್ತೆ? ನಮ್ಮಂತೆ ಅಲ್ಲ ಅಂತ ತೋರಿಸುತ್ತೆ. ಅದಕ್ಕೆ ನಾ ಹಾಗಂಬಲ್ಲ, ಅದಕ್ಕೆ ಅದನ್ನೇ ಒಪ್ಪಲ್ಲ ಅಂದ್ಬಿಡು. ಆದ್ರೆ ಕೃಷ್ಣ ಅಂಬದಕ್ಕೆ ಒಪ್ಪೋದಿಲ್ಲ. ಮೇಲೆ ಭಗವದ್ಗೀತೆ ಭಗವಾನ್ ವಾಚ ಅಂತ ಯಾಕೆ ಹೇಳ್ಬೇಕು? ಕೃಷ್ಣ ವಾಚ ಭಗವಾನ್ ವಾಚ ಆಗ್ಲೇ ಇಲ್ಲ. ಭಗವಂತ ಹೇಳ್ತಾನೆ. ಈ ಅಡ್ವೊಕೇಟ್ಗಳು ಎಷ್ಟು ವರ್ಷ ವಾದ ಮಾಡೋದು ಒಂದೇ, ಜಡ್ಜ್ಮೆಂಟ್ ಅಲ್ಲಿ ಒಂದು ಲೈನ್ ಹೇಳೋದು ಒಂದೇ. ಯಾಕೆ? ಬೈ ದ ವರ್ಚ್ಯೂ ಆಫ್ ಇಸ್ ಪೋಸ್ಟ್ ಏನಾಗ್ತಾರೆ ಅದನ್ನ ಮಾತು. ಸೊ ಈಶಾ ಎಂಬ ಪೋಸ್ಟ್ ಎಂತ ಪೋಸ್ಟ್ ಅದು? ಏನ್ ಬೇಕಾದ್ರೂ ಮಾಡ್ತಾರೆ. ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಮರ್ಥ ಅಂತ ಪ್ರೂವ್ ಆಗತ್ತೆ. ಈಶತ್ವಸ್ಯ ವಿರೋಧೇನ ಯೋಜಯಿತ್ವ ಅಖಿಲ ಪ್ರಮಾಹ ಸಿದ್ಧೇಶತ್ವೇನ ನಾಯುಕ್ತ. ಇವತ್ತು ನಾವು ದೇವ್ರನ್ನ ಒಪ್ತೇವೆ, ಆದ್ರೆ ದೇವ್ರಿಗೆ ಏನು ಒಪ್ಪಿಲ್ಲ, ನಾವು ಒಪ್ಪಿಲ್ಲ. ದಿವಸಕ್ಕೆ ದೇವ್ರು ಎಷ್ಟೊತ್ತು ಅನ್ಕೋತೇವೇನೋ, ಪಾಪ ದೇವ್ರ ಕೈಲಿ ಆಗ್ಲಿಕ್ಕಿಲ್ಲ, ಪಾಪ ದೇವ್ರು ಏನ್ ಮಾಡ್ತಾನೆ ಇಂಥ ಮಾತುಗಳನ್ನ ಹೇಳ್ತಾ ಹೇಳ್ತಾ ದೇವ್ರ ಬಗ್ಗೆ ಪಿಟಿ ಮಾಡಿಬಿಡ್ತೇವೆ. ನಮ್ಮ ಬಗ್ಗೆ ಪಿಟಿ ಮಾಡಿ ದೇವ್ರ ಬಗ್ಗೆ ಪಾಪ ದೇವ್ರ ಏನ್ ಮಾಡ್ತಾನೆ ಅಂತ. ಹೀಗೆ ಈಶತ್ವಸ್ಯ ವಿರೋಧೇನ ಯೋಜಯಿತ್ವ ಅಖಿಲ ಪ್ರಮಾಹ ಸಿದ್ಧೇಶತ್ವೇನ ಚಾಯುಕ್ತಂ. ಅದಕ್ಕೆ ವಸುದೇವ ಏನ್ ಮಾಡ್ದ? ಬಿಟ್ಟು ಬಿಡು ಅಂತ ಹೇಳಿದ. ಎಷ್ಟು ಮಾತು ಎಷ್ಟು ನಂಬಿದ ಅಂದ್ರೆ
ಒಳಗೆ ಮಳೆ ಬರ್ತಿದೆ ಬಿಡ್ಲಿಲ್ಲ, ಬಾಗಿಲು ಹಾಕಿದೆ ಕೇಳಲಿಲ್ಲ, ಬೀಗ ಇಲ್ಲ ಕೇಳಲಿಲ್ಲ, ಬೀದಕೆ ಇಲ್ಲ, ತುಂಬನೇ ಯಾವ ಸ್ಟೇಜಲ್ಲಿ ಏನು ಅನ್ಕೊಳ್ಳಿಲ್ಲ ಆತ. ವಾಪಸ್ ಹೋಗ್ತೀನಿ ಆಗೋದಿಲ್ಲ ಅನ್ಕೊಳ್ಳಿಲ್ಲ. ಯಾಕೆ? ಕೃಷ್ಣ ಹೇಳಿದ್ದಾನೆ ಮಾಡಿಸ್ತಾರೆ ಅಷ್ಟೇ. ಅದೇನು ಒಂದ್ ಕೈಲಿ ಕೂಡ ಮಾಹಿತಿ ಹೇಳಕ್ ಹೋಗ್ಲಿಲ್ಲ, ಸುಮ್ಮನೆ ಹೋಗ್ತಾ ಇದ್ದಾನೆ ಅಷ್ಟೇ. ಯಾಕೆ? ಕೃಷ್ಣ ಹೇಳಿದ ಕೆಲಸ ಆಗುತ್ತೆ. ಅದಕ್ಕೆ ವಸುದೇವ ಸಿದ್ಧಿ ಕಂಡ್ಬಿಟ್ಟು ಇಲ್ಲೋ ಏನೋ ಹಿಡ್ಬಿಟ್ಟ, ಇಷ್ಟೊತ್ತು ಹೋಗಕ್ಕಾಗತ್ತಾ? ಏನೋ ಕೂಸು ಈಗ ಹುಟ್ಟಿದೆ, ಏನೇನೋ ಮಾತಾಡುತ್ತಾರೆ, ಮುಗಿದು ಹೋಗ್ತಿದ್ದೆ. ಈಗ ತಾನೇ ಹುಟ್ಟಿದೆ ಕೂಸು, ಏನೇನೋ ಮಾತಾಡ್ತಾ ಇದೆ, ಆಗ್ಲಿಲ್ಲ ಹೋಗ್ಲಿಲ್ಲ ಅನ್ಕೊಳ್ಳಿಲ್ಲ ಅಂತ. ಯಾಕೆ ನೋಡಿದ್ದಾನೆ, ಕಣ್ಣಾರೆ ಕಂಡ ತವದ್ಭುತಂ ಬಾಲಕ ಬಂಬುತೇಕ್ಷಣ ವಿಶ್ವಾಸ ಬಂತ. ನಮಗೆ ಆತನಿಗೆ ನೋಡಿ ವಿಶ್ವಾಸ ಬಂತು, ನಮಗೆ ಕೇಳಿ ವಿಶ್ವಾಸ ಬಂದ್ರೆ ಸಾಕು. ಕೊನೆ ಪಕ್ಷ ಕೇಳಿ ವಿಶ್ವಾಸ ಬಂದ್ಬಿಟ್ರೆ ನೋಡೋವರೆಗೂ ಹೋಗ್ಬೇಡಿ. ಕೇಳಿದ್ದನ್ನಾರು ಸತ್ಯ ಅಂತ ಒಪ್ಪಿದ್ರೆ ಸಾಕಲ್ಲ. ಇವತ್ತು ನಾವು ಚಂದ್ರಮಾಂಡಕ್ಕೆ ಹೋಗಿಲ್ಲ, ಸತ್ಯ ಅಂತ ಒಪ್ತೀವಿಲ್ಲ ಅದನ್ನ. ಯಾಕೆ? ನಮ್ಮ ಫ್ರೆಂಡ್ಸು ಹೋಗಿಲ್ಲ, ಹೇಳೋರು ಕೂಡ ಯಾರು ಹೋಗಿಲ್ಲ. ಅವ್ರ ಮಾತು ಯಾಕೆ ನಂಬ್ತೇವೆ ನಾವೀಗ? ಯಾರು ಆ ಥರ ಇಷ್ಟು ಅನೌನ್ಸ್ ಇಟ್ಟು ಸಂಬಂಧಪಟ್ಟ ಅನೌನ್ಸ್ ಮಾಡಿದ್ರೆ ಅದು ಅರ್ಥ ನಿಜ, ಸುಳ್ಳು ಹೇಳೋದಿಲ್ಲ, ಸತ್ಯ ಹೇಳ್ತಾರೆ ಅಂತ ಅರ್ಥ. ಈ ಬಿಲೀಫ್ ನಮಗಿದೆಯೋ ಇಲ್ವೋ? ಇದನ್ನು ಕಂಡಿಲ್ಲ, ಅದನ್ನು ಕಂಡಿಲ್ಲ, ಕಾಣದ ಇದನ್ನ ಒಪ್ತೀರಿ. ಯಾರೋ ಹೇಳಿದ್ರು ಅಂತೇಳಿ ABCD ಅವ್ರ ದೇವರು ಅಂತ ಹೇಳ್ಕೊಂಡಿಲ್ಲ ಯಾರು ಕೂಡ. ದೇವ್ರು ಹೇಳ್ಕೊಂಡು ನನ್ನ ಮಾತು ಕೇಳದೆ ಹೋದ್ರೆ ನಿಮಗೆ ಪ್ರಮಾಣ ವಿರೋಧ ಇವೆಲ್ಲ ಕೂಡ. ಈಶತ್ವಸ್ಯ ವಿರೋಧೇನ ಯೋಜಯಿತ್ವ ಅಖಿಲ ಪ್ರಮಾಹ ಸಿದ್ಧೇಶತ್ವೇನ ನಾಯುಕ್ತಂ ಅಪಿ ಹೀಶೇನ ಯೋಜಯೇ. ಯಾವಾಗಲೂ ಕೂಡ ಯಾರ ಬಗ್ಗೆ ಹೇಳ್ತೇವೆ ಅನ್ನೋದ್ರ ಮೇಲೆ ಎಲ್ಲಾ ಕಾರ್ಯ ಅರ್ಥ ಮಾಡ್ಕೋಬೇಕು. ಸಿದ್ಧೇಶ ಪರಮಾತ್ಮ ಯಾರು? ಸಿದ್ಧೇಶ. ಆತನ ಬಗ್ಗೆ ಯಾವ ಪ್ರಶ್ನೆ ಕೇಳಿದ್ರು ತಪ್ಪಾಗುತ್ತೆ. ಈಶಾನ ಪದ ಇದು ಒಪ್ಪಿಲ್ಲ, ಅದು ಪ್ರೂವ್ ಮಾಡ್ಕೊಡ್ತೀವಿ. ಒಪ್ಪಿದ್ಮೇಲೆ ಅದನ್ನ ಮಾಡಕ್ಕೆ ಹೋಗ್ಬಾರ್ದು. ಮಾನತಃ ಪ್ರಾಪ್ತಮಖಿಲಂ ನಾಮಾನಂ ಯೋಜಯೇತ್ ಕ್ವಚಿತ್ ಇತಿ ಬ್ರಹ್ಮತರ್ಕೋಕ್ತಿ. ಉಪಸಂಹಾರ ಮಾಡ್ತಾರೆ. ಒಟ್ಟಿನ ಏನಪ್ಪ ಕನ್ಕ್ಲೂಷನ್ ಅಂದ್ರೆ, ಮಾನತಃ ಪ್ರಾಪ್ತಮಖಿಲಂ ನಾಮಾನಂ ಯೋಜಯೇತ್ ಕ್ವಚಿತ್. ಯಾವುದು ಪ್ರಮಾಣದಿಂದ ಸಿದ್ಧವಾಗಿರುತ್ತೋ ಅದನ್ನು ಒಪ್ಪಲೇಬೇಕು. ಆದ್ರೆ ಅಮಾನಂ ಪ್ರಮಾಣ ಇಲ್ಲದೆ ಹೋದ್ರೆ ಏನ್ ಮಾಡ್ಬೇಕು? ಒಪ್ಪಲಕ್ಕೆ ಹೋಗ್ಬಾರ್ದು. ಪ್ರಮಾಣ ಇಲ್ಲದೆ ಹೋದ್ರೆ ಒಪ್ಪಬಾರ್ದು, ಪ್ರಮಾಣ ಇದ್ಮೇಲೆ ಒಪ್ಪದೇ ಇರಬಾರ್ದು. ಇದಕ್ಕೆ ಪ್ರಮಾಣ ಶರಣತ್ವ ಅಂತ ಕರೀತಾರೆ. ಪ್ರಮಾಣ ಶರಣತ್ವ ಏನಾಗರ್ಥ? ಪ್ರಮಾಣಕ್ಕೆ ತಲೆಬಾಗುವುದು ಅಂತ ಅರ್ಥ. ತಲೆಬಾಗುವುದು ಅಂದ್ರೆ ಏನು? ನನಗೆ ಒಪ್ಪಿ ನಡಿಬೇಕಾದ್ರೆ ಬೇರೆ ದಾರಿ ಇಲ್ಲ. ಈ ಕೋಟಿ ತಲೆಬಾಗ್ತಾರೋ ಇಲ್ಲ? ಇವನ್ ಪ್ರಕಾರ ಅದು ತಪ್ಪು ಜಡ್ಜ್ಮೆಂಟ್ ಇರಬಹುದು ಇವನ್ ಪ್ರಕಾರ, ಬಟ್ ಏನ್ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ. ಮಾನತಃ ಪ್ರಾಪ್ತ ಇದಂತೂ ಪ್ರಶ್ನೆನೇ ಬರೋದಿಲ್ಲ. ಪರಮಾತ್ಮನ ಪ್ರತಿಯೊಂದು ನ್ಯಾಯಗಳು ಕೂಡ ಸುಪ್ರೀಂ ಮೋಸ್ಟ್ ನ್ಯಾಯಗಳು. ಮಾನತಃ ಪ್ರಾಪ್ತಮಖಿಲಂ ನಾಮಾನಂ ಯೋಜಯೇತ್ ಕ್ವಚಿತ್ ಇತಿ ಬ್ರಹ್ಮತರ್ಕೋಕ್ತಿ. ಇದು ಬ್ರಹ್ಮತರ್ಕದ ಮಾತು. ಮತ್ತೆ ಇಷ್ಟು ಮಾತು ಹೇಳಿದ್ರೆ ಸಾಕು, ಪ್ರಮಾಣ ಹಾಕ್ಬೇಕು. ಅದಕ್ಕೆ ಪ್ರಮಾಣ ಇದ್ರೆ ಒಪ್ಪಿದ್ರೆ ಒಪ್ಪಾರ್ದು ಅಂತ ಹೇಳಿ ಅದಕ್ಕೂ ಪ್ರಮಾಣ ಕೊಡ್ತಾರೆ. ಮತ್ತೆ ಸರ್ ಯಾತಕ್ಕೆ ಅಂದ್ರೆ ಗಟ್ಟಿ ಆಗ್ಬೇಕು ಶಿಷ್ಯರಿಗೆ. ಇಷ್ಟಿದ್ರು ಕೂಡ ಒಪ್ಪದೇ ಇರೋ ಎಷ್ಟು ಜನ ಇಲ್ಲ, ತಲೆಗೆ ಹೋಗಿಲ್ಲ. ಪ್ರಮಾಣ ಮಾಡಿದ್ರೆ ಅರ್ಥ ಆಗಲ್ಲನೇ ಹೇಳ್ಬೇಕು. ಇತಿ ಸಾಮಾನ್ಯ ಪ್ರಮಾಣ ಮಾಡಿ ಹೇಳುವಂಥ ಮಾತಿದೆ ನೋಡಿದ್ರ. ಪ್ರಮಾಣ ಮಾಡಿ ಹೇಳು, ನಾವು ಹಾಗಲ್ಲ, ಪ್ರಮಾಣ ತೋರಿಸಿ ಹೇಳುವಂತ ಸಾಕು. ಪ್ರಮಾಣ ಮಾಡೋದು ಅಂದ್ರೆ ಏನು? ಪ್ರಮಾಣ ತೋರಿಸೋದು ಅಂತ. ಇತಿ ಬ್ರಹ್ಮತರ್ಕೋಕ್ತಿ ತಸ್ಮಾತ್ ನಾಯುಕ್ತ ಮೀಸಿತು ಕಿಂಚಿದಿತ್ಯಾದಿ ಯಸ್ಮಾದೀಶತ್ವಸ್ಯ ವಿರೋಧೇನ ಇತ್ಯಾದಿ ಸಿದ್ಧ ಬೀಶತ್ವಂ ಯಶಾಸೋ ತಥೋಕ್ತಃ ತೇನ ಈಶೇನ ಸಂಯೋಜಯೇ ಈಶ್ವರೇ ಅಸ್ತೀತಿ ಜಾನೀಯ. ದೇವರಲ್ಲಿ ಅದಿರಂತ ಒಪ್ಕೊಳ್ಬೇಕು, ಬೇರೆ ದಾರಿನೇ ಇಲ್ಲ. ಅಪಿಪದೇನ ಅನ್ಯೇನಾಪಿ ನೀನು ಒಪ್ಕೊಳ್ಬೇಕಲ್ಲ, ಯಾರೇ ದೇವರು ಅಂತ ಅರ್ಥ ಮಾಡಿ ಒಪ್ಲೇಬೇಕು. ಮಳೆ ಬಂತು ಅಂದ್ರೆ ಮಳೆ ಬಂತು ಅಂತಾನೆ ಅರ್ಥ. ನೀರು ಬರ್ಲಿಲ್ಲ ಏನಿಲ್ಲ, ಮಳೆ ಒಪ್ಕೋಬೇಕು. ಮಳೆ ಬೇಕಿಲ್ಲ, ಕೆಲಸ ಬರುತ್ತೆ. ನನ್ ಬೇಕಿಲ್ಲ ಅಂತಂದ್ರೆ ಮಳೆ ಬಂದಿಲ್ಲ ಅಂತ ಹೇಳಕ್ಕಾಗತ್ತಾ? ವೆದರ್ ಲೈಕ್ ಇಟ್ ಆರ್ ನಾಟ್, ಸತ್ಯನ ಏನ್ ಮಾಡ್ಬೇಕು? ಒಪ್ಕೋಬೇಕು. ಮೃತ್ಯುದಾಹರಣಸ್ಯ ಪ್ರಯೋಜನಮಾಹ ಅತ ಇದೆ. ಸ್ಮೃತಿ ಉದಾಹರಣಕ್ಕೆ ಏನ್ ಪ್ರಯೋಜನ ಅಂದ್ರೆ ಅಥೋ ಯುಕ್ತ ವಿಹೋದಿತಂ. ಕನ್ಕ್ಲೂಷನ್ ಇಲ್ಲಿ ಏನ್ ಹೇಳಿದ್ದಾರೆ ಇಷ್ಟೊತ್ತು ಕೂಡ ಏನದು? ಯುಕ್ತ, ಅತ್ಯಂತ ಯುಕ್ತವಾದ ವಿಚಾರ. ಪ್ರಮಾಣ ಇದ್ರೆ ಅಲ್ಲ, ಪ್ರಮಾಣಗಳು ಸುರಿಮಣೆ ಇರೋದ್ರಿಂದ ಒಪ್ಲೇಬೇಕು ಅಂತ ಹೇಳಿ ಮುಗಿಸ್ತೇವೆ. ಉಪವಾದಿಕರಣ ಏನೇನು ಬಂದಿತ್ತು? ದೇವರು ಎಂದು ಜೀವ ಎಂದು ದೇವರಲ್ಲ, ದೇವರೆಂದು ಜೀವ ಇಲ್ಲ. ಉಪಮ ಅಂತ ಪದ ಉಪಯೋಗಿಸಿದ ತಕ್ಷಣ ಜೀವರೆಲ್ಲ ದೇವರಿದ್ದಾಗಿದ್ದಾರೆ ತಿಳ್ಕೊಳ್ಳೋಕೆ ಹೋಗಬಾರ್ದು. ಆ ಮಾತಿನ ಅರ್ಥನೇ ಬೇರೆ ಅಂತ ಹೇಳೋದಕ್ಕೆ ಇಷ್ಟೆಲ್ಲ ಬರದಿ. ಅತಏವಚ ಉಪಮಾ ಸೂರ್ಯಕಾದಿವತ್ ಅಂತ ಹೇಳಿದ್ರು, ಗೊತ್ತಾಯ್ತಾ? ಸೂರ್ಯಕ ಸೂರ್ಯ ಅಂದ್ರೆ ಸೂರ್ಯಕ ಅಂದ್ರೆ ಸೂರ್ಯನ ಪ್ರತಿಬಿಂಬ. ಸೂರ್ಯಕರ ಹೇಗೋ ದೇವ ಜೀವನ ಹಾಗೆ ಅಂತ ಹೇಳಿತ್ತು. ತೇಜ್ ಹೇಳಿದ ನಾವು ನೋಡಿದ್ರೆ ಒಂದೇ ಅಂತ ಹೇಳಿ, ಒಂದೇ ಹಾಗಾಗುತ್ತೆ. ಅದರಿಂದ ಒಂದೇ ಅಂತ ಅರ್ಥ ಬರುತ್ತೆ ಅದ್ರೊಳಗೆ. ಸೂರ್ಯಕ ಅಂದ್ರೆ ಶಬ್ದದಲ್ಲೇ ಏನಿದೆ? ಬೇರೆ ಇದೆ ಅಂತ ಹೇಳಿದ ಮೇಲೆ ದೇವರು ಜೀವರೆಲ್ಲ ದೇವರಿದ್ದ ಹಾಗೆ. ಯಾವ ಅರ್ಥ? ಅನಾದಿ ನಿತ್ಯತ್ವ, ಕೆಲ ಸಿಮಿಲಾರಿಟಿ ಇದೆ ಅಷ್ಟೇ ಹೊರತು ಐಕ್ಯ ಅಂತ ಅರ್ಥ ಆಗಲ್ಲ ಅದಕ್ಕೆ.
ಈಕ್ವಾಲಿಟಿ ಅಂತ ಅರ್ಥ ಆಗೋದಿಲ್ಲ, ಐಕ್ಯನೂ ಅಲ್ಲ. ಅದು ಪ್ರಮಾಣದ ಒಂದು ವಾಕ್ಯಗಳಿಗೆ ವಿವಕ್ಷಿತ ಅರ್ಥ ತಿಳ್ಕೋಬೇಕೇ ಹೊರತು ತಲೆ ತೋಚಿದ ಅರ್ಥ ಮಾಡಬಾರದು. ಅಥೋ ಯುಕ್ತ ಮಿಹೋದಿತಂ, ತಲೆ ತೋಚಿದ ಅರ್ಥಕ್ಕೆ ಏನಂತ ಕರೆದ್ರ ಪ್ರಜ್ಞಾವಾದ ಕರೆದ, ಪ್ರಜ್ಞಾವಾದ ಅಂತ. ವಿಚಾರವಾದ ಅಂದ್ರೂ ಅದೇ ಅರ್ಥ, ವಿಚಾರ ಇಲ್ಲದೆ ವಾದ ವಿಚಾರವಾದ ಅಂತ ಕರೀತಾರೆ. ಮಂಗಳವಾರ ಹೇಗೋ ಹಾಗೆ ಹೆಸರು ಮಂಗಳವಾರ, ಏನಿಲ್ಲ ಅದರೊಳಗೆ ಮಂಗಳ ಕಾರ್ಯವಾಹಿ ಮಾಡೋದಿಲ್ಲ. ಅದೇ ರೀತಿಯೇ ವಿಚಾರವಾದ, ವಿಚಾರ ಇಲ್ಲದ ವಾದ ಅಂತ ಹೇಳ್ತಾರೆ. ಇದು ಉಪಮಾಧಿಕರಣ. ಇದು ಅರೂಪಾಧಿಕರಣ. ಓಂ ಅರೂಪವದೇವಹಿ ತತ್ಪ್ರಧಾನತ್ವ. ಇದು ದೇವರಿಗೆ ಅರೂಪ, ಅಪ್ರಾಕೃತ ರೂಪ ಇದೆ, ಪ್ರಾಕೃತ ರೂಪ ಇಲ್ಲ ಅಂತ ಹೇಳ್ತಾರೆ. ಅದು ನಾಳೆ. ಓಂ